ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಾಗಿರ್ಬೇಕು, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ ಬಿ ಐಯಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ವರ್ಕ್ ಮಾಡ್ಬೇಕನ್ನೋದು ಆ್ಯಂಬಿಷನನ್ನು ಹೊಂದಿರ್ತೀರಿ. ಅಂಥವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಈ ಒಂದು ಹುದ್ದೆಗಳಿಗೆ ಸಬ್ಮಿಟ್ ಮಾಡಿರಿ. ಈ ಒಂದು ಹುದ್ದೆಗಳಿಗೆ ನೀವೇನಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೇಕಂದ್ರೆ ಆನ್ಲೈನ್ ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಟ್ಟು 572 ಹುದ್ದೆಗಳು ಇಲ್ಲಿ ಖಾಲಿರುವಂಥದ್ದು. ಹುದ್ದೆಯ ಹೆಸರು ಬಂದು ಆಫೀಸ್ ಅಟೆಂಡೆಂಟ್ ಅಂತಂದೇಳಿ ಹುದ್ದೆಯ ಹೆಸರಾಗಿರುತ್ತೆ. ನೀವು ಆನ್ಲೈನ್ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ವೆಬ್ಸೈಟ್ ಅಡ್ರೆಸ್ ಬಂದು https://rbi.org.in/ ಅಂತಂದೇಳಿ ನೀವು ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಅಲ್ಲಿ ಮೇನ್ ಪೇಜ್ ಓಪನ್ ಆಗುತ್ತೆ. ನೀವು ಫಸ್ಟ್ ಆಪ್ಷನನ್ನು ತಗೊಂಡು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಪ್ರಾರಂಭದ ದಿನಾಂಕ ಬಂದು 15 ಜನವರಿ 2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 4 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅವರು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆ ಒಂದು ದಿನಾಂಕ ಬಂದು ಫೆಬ್ರವರಿ 28 ಮತ್ತು ಮಾರ್ಚ್ 1ನೇ ತಾರೀಕು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಆನ್ಲೈನ್ ಮುಖಾಂತರ ನಿಮಗೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆ ಒಂದು ಟೆಸ್ಟಲ್ಲಿ ಯಾರೆಲ್ಲ ಕ್ಲಿಯರ್ ಮಾಡ್ತೀರಿ ಅಂಥವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಬಿಟ್ಟು ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇದಿಷ್ಟು ನೀವು ಗಮನದಲ್ಲಿಟ್ಕೊಳ್ಬೇಕು. ಈಗ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ಹಲವಾರು ರಾಜ್ಯದಲ್ಲಿ ವಿವಿಧ ರೀತಿಯಾದಂತಹ ವೇಕೆನ್ಸೀಸನ್ನು ನಾವು ನೋಡ್ಬೋದು. ನಾವು ಬೆಂಗಳೂರದ್ದು ಮಾತ್ರ ನೋಡ್ತಾ ಹೋಗೋಣ. ಆಫೀಸ್ ಅಟೆಂಡೆಂಟ್ ಅಂತಂದೇಳಿ ಹುದ್ದೆ ಹೆಸರು ಬಂದು ಇಲ್ಲಿ SC ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿ ಇದ್ದಾವೆ. OBC ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಖಾಲಿ ಇದ್ದಾವೆ. EWS ಅವರಿಗೆ 1 ಹುದ್ದೆ ಖಾಲಿ ಇರುವಂಥದ್ದು. ಜನರಲ್ ಅದರ್ಸ್ ಅವರಿಗೆ 7 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು 16 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ವಾಟ್ಸಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಎರಡರಲ್ಲೂ ಕೂಡ ಜಾಯ್ನ್ ಆಗಿರಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಲಿಂಕ್ ಎರಡೂ ಕೊಟ್ಟಿರ್ತೀನಿ. ನೀಟಾಗಿ ಅವನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿರಿ. ಯಾಕಂದರೆ ಹಲವಾರು ಅಪ್ಡೇಟ್ಗಳನ್ನು ನಾನಲ್ಲಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಗಮನದಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಈಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಲ್ಲಿ ವಿವಿಧ ರೀತಿಯಾದಂತಹ ಅಂಗವಿಕಲತೆಯನ್ನು ಹೊಂದಿದವರಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈಗ ಈ ಒಂದು ಹುದ್ದೆಗಳಿಗೆ ಏನಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೇಕಂದ್ರೆ ಮಿನಿಮಮ್ ಏಜ್ ಇರಲೇಬೇಕು. ಆ ಒಂದು ಏಜ್ ಕ್ರೈಟೀರಿಯಾನವನ್ನು ಈಗ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು. ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 18ರಿಂದ 25 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಅವರು ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಯಾವ ಕ್ಯಾಸ್ಟ್ಗಳಿಗೆ? SC ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಅಂತಂದರೆ 30 ವರ್ಷದವರೆಗೂ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಅಂದರೆ 28 ವರ್ಷದವರೆಗೂ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇನ್ನೊಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 10 ವರ್ಷ ಜನರಲ್ ಕ್ಯಾಟಗರಿ ಅವರಿಗೆ, 13 ವರ್ಷ OBC ಅವರಿಗೆ, 15 ವರ್ಷ SC ST ಅಭ್ಯರ್ಥಿಗಳಿಗೆ ಅವರು ಏಜ್ ರಿಲ್ಯಾಕ್ಸೇಷನನ್ನು ನೀಡಿರುವಂಥದ್ದು. ಎಕ್ಸ್ ಸರ್ವಿಸ್ಮನ್ ಆದರೆ 50 ವರ್ಷದವರೆಗೂ ಕೂಡ ಅವರು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ವಿಂಡೋಸು ಮತ್ತು ವಿಡೋಸು, ಆಮೇಲೆ ಡಿವೋರ್ಸ್ಡು, ಆಮೇಲೆ ಜುಡಿಷಿಯಲಿ ಸಪ್ರೇಟೆಡ್ ಆಗಿರುವಂತಹ ಅಭ್ಯರ್ಥಿಗಳು ಕೂಡ 35 ವರ್ಷದವರೆಗೂ ಕೂಡ ಅವರು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. SC ST ಆದರೆ ಅವರು 40 ವರ್ಷದವರೆಗೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇನ್ನು ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಯಾವುದಾದ್ರೂ ಒಂದು ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಡಿಗ್ರಿಯ ಕಂಪ್ಲೀಟ್ ಆದರೆ ಸಾಕು, ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು.
ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ತಾರಪ್ಪ ಅಂತಂದರೆ ಆನ್ಲೈನ್ ಟೆಸ್ಟನ್ನು ಕೊಡ್ತಾ ಹೋಗ್ತಾರೆ. ಅದಾದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್ನು ಆನ್ಲೈನ್ ಟೆಸ್ಟ್ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ರೀಸನಿಂಗ್ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಇಂಗ್ಲೀಷು 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಕೂಡ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ 30 ಕ್ವಶನ್ ಇರುತ್ತೆ, 30 ಅಂಕಗಳಿರ್ತವೆ. ಒಟ್ಟು ಟೋಟಲ್ ಆಗಿ 120 ಕ್ವಶನ್ ಇರ್ತವೆ, 120 ಮಾರ್ಕ್ಸ್ ಇರುತ್ತೆ. 90 ನಿಮಿಷ ನಿಮಗೆ ಕಾಲಾವಕಾಶವನ್ನು ಕೊಡ್ತಾ ಹೋಗ್ತದೆ. ಆರಾಮಾಗಿ ನೀಟಾಗಿ ನಿಮಗೆ ಗೊತ್ತಿರುವಂತಹ ಕ್ವಶನ್ಗಳಿಗೆ ಮಾತ್ರ ನೀವು ಉತ್ತರವನ್ನು ನೀಡ್ತಾ ಹೋಗಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ ಫಾರ್ ರಾಂಗ್ ಆನ್ಸರ್ ಅಂತಂದೇಳಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ತಪ್ಪು ಉತ್ತರಗಳಿಗೆ ಅವ್ರೇನು ಮಾಡ್ತಾ ಹೋಗ್ತಾರೆ, ಆನ್ಸರನ್ನು ಕಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಯಾವುದೇ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಆನ್ಸರನ್ನು ಮಾಡ್ತಾ ಹೋಗ್ರಿ. ಇಲ್ಲಾಂದರೆ ನೆಗೆಟಿವ್ ಅಂಕಗಳಿರೋದ್ರಿಂದ ನೀವು ಸರಿಯಾದ ಉತ್ತರದಲ್ಲಿ ಅವರು ಅಂಕಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಇದನ್ನು ನೆನಪಿಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಕೊಡ್ತಾರೆ. ನೀವು ಕರ್ನಾಟಕಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿದರೆ ಬೆಂಗಳೂರಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 24,250 ರೂಪಾಯಿವರೆಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದರ ಜೊತೆಗೆ TA, DA, HRE ಅಂತಂದೇಳಿ ಒಟ್ಟು ಟೋಟಲ್ ಆಗಿ ನಿಮಗೆ ಒಂದು 39,000ವರೆಗೂ ಇವರಿಗೆ ಸ್ಯಾಲ್ರಿನ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಅವ್ರು ಕೊಟ್ಬಿಟ್ಟಿದ್ದಾರೆ 46,029 ರೂಪಾಯಿ ಪರ್ ಮಂತ್ ಅವರು ಕೊಡ್ತಾ ಹೋಗ್ತಾರೆ. ಇದು ಒಳ್ಳೆ ಸ್ಯಾಲ್ರಿ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾರೆ. ಯಾರಿಗೆ ಅಂತಂದರೆ OBC ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, SC ಮತ್ತು ST ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಕೊಡ್ತಾರೆ. ಅಂದರೆ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ಅವ್ರೇನು ಮಾಡ್ತಾರೆ, ಒಂದು ಬಿಫೋರ್ ಒಂದು 3 ಡೇಸ್ ಎಕ್ಸಾಮ್ ಇರೋದಕ್ಕಿಂತ ಬಿಫೋರ್ ಒಂದು 3 ಡೇಸ್ ಮುಂಚಿತವಾಗಿ ಅವ್ರೇನು ಮಾಡ್ತಾ ಹೋಗ್ತಾರೆ, ಒಂದು ಲಿಂಕನ್ನು ಬಿಡ್ತಾರೆ. ಆ ಲಿಂಕನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಅದರಲ್ಲಿ ನೀವು ಆನ್ಸರನ್ನು ಮಾಡ್ತಾ ಹೋಗ್ಬೋದು, ನಿಮ್ಮ ನಾಲೆಡ್ಜನ್ನು ಟೆಸ್ಟ್ ಮಾಡ್ತಾ ಹೋಗ್ಬೋದು. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸನ್ನು ನೋಡ್ತಾ ಹೋಗೋಣ. SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದರ ಜೊತೆಗೆ 18% GSTಯನ್ನು ಆ್ಯಡ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕಟ್ ಮಾಡ್ತಾ ಹೋಗ್ತಾರೆ. ಇನ್ನು ಜನರಲ್ ಮೆರಿಟು OBC EWS ಅವರಿಗೆ 450 ರೂಪಾಯಿ ಪ್ಲಸ್ 18% GSTನ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ತಾ ಹೋಗ್ತಾರೆ. ಇನ್ನಂದ್ರೆ RBIಯಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸನ್ನು ಅವರು ಇಟ್ಟಿರೋದಿಲ್ಲ. ಇದಿಷ್ಟು ನೀವು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅವರು ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಗೈಡ್ಲೈನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರ ಪ್ರಕಾರ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇದೊಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ನೀಟಾಗಿ ಇನ್ನೊಂದು ಸಲ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿರಿ. ಹಲವಾರು ಅಭ್ಯರ್ಥಿಗಳು RBIಯಲ್ಲಿ ಕೆಲಸ ಮಾಡಬೇಕನ್ನೋದು ಅವ್ರ ಕನಸಾಗಿರುತ್ತೆ. ಆ ಒಂದು ಕನಸನ್ನು ನನಸು ಮಾಡೋದಕ್ಕೆ ಈ ಒಂದು ಹುದ್ದೆನೇ ನಿಮಗೆ ಸರಿಯಾಗುತ್ತೆ. ನೀವೊಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ, ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಹುದ್ದೆ ನಿಮ್ಮ ಕೈ ಸೇರುತ್ತೆ. ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಕೂಡ ಕಷ್ಟಪಟ್ಟು ಓದ್ತಾ ಇರ್ತೀರಿ. ಬಟ್ ನೀವು ಸ್ಟೇಟ್ ಗೌರ್ಮೆಂಟಿಗೆ ಮಾತ್ರ ಪ್ರಿಫರೆನ್ಸನ್ನು ಕೊಡ್ತಾ ಇರ್ತೀರಿ. ಅದರ ಬದಲು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ರೈ ಮಾಡಿರಿ. ಯಾಕಂದರೆ ಒಂದೇ ರೀತಿಯಾದಂತಹ ಸಿಲೆಬಸ್ಸನ್ನು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಕರ್ನಾಟಕ ಸ್ಟೇಟ್ ಅವರು ಡಿಫ್ರೆಂಟ್ ಸಿಲೆಬಸ್ಸನ್ನು ಡಿಫ್ರೆಂಟ್ ಹುದ್ದೆಗಳಿಗೆ ಮೀಸಲಿಟ್ಟಿರ್ತಾರೆ. ಬಟ್ ನೀವು ಒಂದ್ಸಲ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬಿಟ್ರಿ ಅಂದರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೂ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಆರಾಮಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಏನಾದರೂ ನಿಮಗೆ ಡೌಟ್ಸ್ ಇತ್ತಪ್ಪ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾವು ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಇದಿಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವಂತಹ ಆಫೀಸ್ ಅಟೆಂಡೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗೆ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಬಿಫೋರೇ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಲಾಸ್ಟಿಗೆ ಅಪ್ಲಿಕೇಶನ್ನು ಸರ್ವರ್ ಬ್ಯುಸಿ ಆಗುವಂತಹ ಸಾಧ್ಯತೆ ಇದೆ. ಬಿಫೋರ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ, ಯಾರಿಗಾಗುತ್ತೋ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಧನ್ಯವಾದಗಳು.